ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಈಗಾಗಲೇ ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ. ಆ ರೀತಿಯ ಸಮಸ್ಯೆ ಅದ ಇಲ್ಲ ಅಂತಲ್ಲ, ಸುಮ್ಮನೆ ಯಾರೂ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಹಲವು ವರ್ಷಗಳ ಹಲವು ದಶಕಗಳ ಒಂದಲ್ಲೇ ಅಪರಾಧಿ ಕರೆಗಳು ನಡೀತಾ ಇದ್ದೇವೆ ಅನ್ನೋದು ಒಂದು ದೊಡ್ಡ ಸಂಶಯ. ಆದರೆ ಇಲ್ಲಿವರೆಗೆ ಅವರು ಯಾರು ಅನ್ನೋದು ಮಾತ್ರ ಹೊರಗೆ ಬರ್ತಾ ಇಲ್ಲ. ಎಲ್ಲರಿಗೂ ಗೊಂದಲ. ಅದರಲ್ಲೂ ರಾಜಕೀಯ ಪಕ್ಷಗಳಂತೆ ತಮ್ಮ ಬೇಳೆ ಬೇಯಿಸುವ ಸಲುವಾಗಿ ತಮಗೆ ಮನಸ್ಸಿಗೆ ಬಂದಾಗ ಮಾಡ್ತಾ ಇರ್ತಾವೆ. ಈಗ ನೋಡ್ರಿ, ಮೊನ್ನೆ ನಮ್ಮ BJPಗರು ಹೋದರು, ಮಾತಾಡಿದರು, ಜೊತೆಗೆ ಹೆಗ್ಗಡೆ ಅವ್ರಿಗೆ ಭೇಟಿ ಆದರು. ಇನ್ನೊಂದು ಘಟನೆ ಘಟಿಸಿ ಹೋಗಿಬಿಡ್ತು. ಅವತ್ತು ಹೆಗ್ಗಡೆ ಅವ್ರನ್ನ ಸಮಾಧಾನ ಮಾಡಿ ಬರೋದು ಜೊತೆಗೆ ಇನ್ನೊಂದೇನೋ ರಾಜಕೀಯ ದಾಳಗಳು ಸಲುವಾಗಿ ವಿಜಯೇಂದ್ರ ಅವರು ಕರಾವಳಿಯ ನಾಯಕರನ್ನೊಂದಿಷ್ಟು ಕರ್ಕೊಂಡು ನಮ್ಮ ಈ ಕುಸುಮಾವತಿ ಅವರಿಗೆ ಅಂದ್ರೆ ಸೌಜನ್ಯ ಅವ್ರ ತಾಯಿಗೆ ಭೇಟಿ ಆದರು. ಇವತ್ತದು BJPಯಲ್ಲಿ ಘರ್ಮ ಆಗಿಬಿಟ್ಟದ, ದೊಡ್ಡ ಚರ್ಚೆ ಶುರು ಆಗಿಬಿಟ್ಟದ. ಅದರಲ್ಲೂ ವಿಜೇಂದ್ರ ಅವ್ರ ಮೇಲಂತೂ ಸಾಕಷ್ಟು ಪಾರ್ಟಿಯಲ್ಲಿ ವೈರಿಗಳು ನಿರ್ಮಾಣ ಆಗಿದೆ ಅಂತ ಇಡೀ ಜಗತ್ತಿಗೆ ಗೊತ್ತಿದ್ದ ವಿಷಯ ಅದ. ಹೇಗಾದ್ರೂ ಮಾಡಿ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಿ ಹೋಗಬೇಕು, ಮೂರಿಗೆ ಸರಿಸಬೇಕು. ಇಲ್ಲ ನಾಳೆ ಇವರೊಬ್ಬರು ಇನ್ನೊಬ್ಬರು ಯಡಿಯೂರಪ್ಪ ಆಗಿ ಬಂದ ನಮಗೆ ಅಧಿಕಾರ ಇಲ್ಲದಂಗೆ ತಾವು ಮುಖ್ಯಮಂತ್ರಿಯಪ್ಪ, BJP ಬಂದರೆ ಯಡಿಯೂರಪ್ಪನವ್ರ ಮನೆಯವರ ಮುಖ್ಯಮಂತ್ರಿ ಅನ್ನೋದು ಆಗ್ತದೆ ಅಂತ ಕಾರಣಕ್ಕಾಗಿ ಅನೇಕ ವಿರೋಧ ಮಾಡ್ತಾಯಿದ್ರು. ಈ ಘಟನೆಯನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿ ಹೊರಟಿದೆ.